ಮೇಡಮ್ ನಮಸ್ತೆ. ನಮಸ್ತೆ. ತಾವು? ನಾನು ಪ್ರತಾಪ್ ಅಂತ, ಜಾನ್ಕಮ್ಮ ಅವ್ರ ಮಗ. ಓ, ಜಾನ್ಕಮ್ಮನವ್ರ ಮಗ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ತುಂಬಾ ವರ್ಷ ಆಯ್ತು ನಾನು ನಿಮ್ಮನ್ನ ನೋಡಿ. ನೀವು ತುಂಬಾ ಚಿಕ್ಕವರಿದ್ರಿ ಆವಾಗ, ಸ್ಕೂಲ್ಗೆ ಹೋಗ್ತಾ ಇದ್ರಿ. ಇವಾಗ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಒಳ್ಳೆ ಹೆಸರು ತಗೊಂಡಿದ್ದೀರಂತೆ. ಜಾನ್ಕಮ್ಮ ಮೊನ್ನೆ ಫೋನ್ ಮಾಡಿದಾಗಲೇ ಗೊತ್ತಾಯ್ತು ಅವ್ರಿಗೆ ಸ್ಟ್ರೋಕ್ ಹೊಡೆದಿರೋದು, ನಿಮ್ಮ ತಂಗಿ ಆರೋಗ್ಯ ಸಮಸ್ಯೆ ಇರೋದು. ತುಂಬಾ ಬೇಜಾರಾಯ್ತು ಕೇಳಿ. ನಾವು ಅಮ್ಮನ ಸ್ವಭಾವ ನಿಮಗೆ ಗೊತ್ತೇ ಇರುತ್ತೆ. ಅವ್ರು ಮೊದಲಿಂದನೂ ತಮ್ಮ ಕಷ್ಟ ನೋವು ಯಾವುದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕೆ ಇಷ್ಟನೇ ಪಡಲ್ಲ. ಹೌದಪ್ಪ, ಜೀವನ ಯಾವಾಗಲೂ ಒಂದೇ ಥರ ಇರಲ್ವಲ್ಲ, ಏರುಪೇರು ಇದ್ದೇ ಇರುತ್ತೆ. ಸದ್ಯ ಈಗಲಾದರೂ ಹೇಳ್ಕೊಂಡ್ರು ಅವ್ರ ಕಷ್ಟ ಏನು ಅಂತ ಹೇಳ್ಬಿಟ್ಟು. ಹೌದು ಮೇಡಮ್, ಅದಕ್ಕೆ ಇವಾಗಲಾದರೂ ಯಾರನ್ನಾದ್ರೂ ನಮ್ಮ ಮನೆ ಸಹಾಯಕ್ಕೆ ಕಳಿಸ್ಬೇಕು. ಖಂಡಿತ. ಒಳ್ಳೆ ಹುಡುಗಿನೇ ನೋಡಿ ನಿಮ್ಮನೆ ಕೆಲಸ ಕಳಿಸ್ಕೊಡ್ತೀನಿ. ಆದರೆ ಬೆಳಿಗ್ಗೆ 2-3 ಗಂಟೆ ಮಾತ್ರ ಅವಳು ಕೆಲಸ ಮಾಡೋಕ್ಕಾಗತ್ತೆ. ಆಯಿತು ಮೇಡಮ್, ಮಂತ್ಲಿ ಅವ್ರಿಗೆ ಎಷ್ಟು ಪೇ ಮಾಡಬೇಕು ಅಂತ ನೀವು ಹೇಳಿದ್ರೆ ಅಷ್ಟು ಪೇ ಮಾಡ್ತೀನಿ. ಆಯ್ತು ಆಯ್ತು, ಇವತ್ತೇ ಏನಾದರೂ ವ್ಯವಸ್ಥೆ ಮಾಡಿ ಕಳಿಸ್ಕೊಡ್ತೀನಿ. ಮುಂದೆ ನೀವು ಮಾತಾಡ್ಕೊಳ್ಳಿ. ತುಂಬ ಥ್ಯಾಂಕ್ಸ್ ಮೇಡಮ್, ನಾನು ಹೋಗಿ ಬರ್ತೀನಿ. ಆಯ್ತು, ಒಳ್ಳೇದಾಗಲಿ. ಹಲೋ ಪ್ರತಾಪ್ ಅಯ್ಯ, ಹೇಳಿ ಸರ್. ಎಲ್ಲಿದ್ದೀರಿ? ಇಲ್ಲ ಇದ್ದೀನಿ ಸರ್, ಹೊರಟೆ. ಅಷ್ಟೊಂದು ಅರ್ಜೆಂಟಾ ಸರ್? ಎಸ್, ಇಮಿಡಿಯೇಟಾಗಿ ಬರ್ತೀನಿ. ಅರ್ಜೆಂಟ್ ಅಂತೆ ಅರ್ಜೆಂಟ್. ಇನ್ನು ಯಾರ್ಯಾರ ಜೀವನ ಹಾಳು ಮಾಡ್ಬೇಕೋ ಏನೋ. ತಾರಾ, ಏನ್ ಮೇಡಮ್? ಬಾಯಿಲಿ. ಬಂದೆ ಮೇಡಮ್. ಹೇಳಿ ಮೇಡಮ್. ತಾರಾ, ನಿನ್ನ ಹತ್ರ ಮಾತಾಡಬೇಕು, ಕೂತ್ಕೋ. ತಾರಾ, ನನಗೆ ಗೊತ್ತಿರೋರೊಬ್ಬರ ಮನೇಲಿ ತಾಯಿಗೆ ಹುಷಾರಿಲ್ಲ. ಮಗಳು ಬೇರೆ ಸ್ಪೆಷಲ್ ಚೈಲ್ಡು. ಇರೋನು ಒಬ್ಬನೇ ಮಗ. ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರೆ ರಾತ್ರಿ ಬರ್ತಾನೆ. ನೀನು ದಿನ ಬೆಳಿಗ್ಗೆ ಹೋಗಿ 2-3 ಗಂಟೆಗಳ ಕಾಲ ಕೆಲಸ ಮಾಡಿ ಬರಬೇಕು. ಕೆಲಸ ಅನ್ನೋದಕ್ಕಿಂತ ಹೆಲ್ಪ್ ಮಾಡಿ ಬರಬೇಕು. ಆಗ್ಲಿ ಮೇಡಮ್, ಮಧ್ಯಾಹ್ನ 12 ಗಂಟೆ ಮುಂಚೆ ಹೋಗಿ ಕೆಲಸ ಮಾಡಿ ಬರಕ್ಕೆ ನನ್ಗೇನು ತೊಂದರೆ ಇಲ್ಲ. ಅದಕ್ಕೆ ನಿನ್ಗೆ ಅವರು ಪೇಮೆಂಟ್ ಕೊಡ್ತಾರೆ. ಅದರಿಂದ ನಿನ್ನ ಪರ್ಸನಲ್ ಕೆಲಸಕ್ಕೂ ಸ್ವಲ್ಪ ಹೆಲ್ಪ್ ಆಗತ್ತೆ. ಆಗ್ಲಿ ಮೇಡಮ್. ಅವ್ರ ಮನೆ ಎಲ್ಲಿದೆ? ಅಯ್ಯೋ, ಈಗಷ್ಟೇ ಅವ್ರು ಹೋದ್ರು. ನೀನ್ ಈಗ್ಲೇ ಅವ್ರ ಜೊತೆಗೆ ಹೋಗ್ಬಿಟ್ಟು ಅವ್ರ ಮನೆನ ನೋಡ್ಕೊ ಬಂದ್ಬಿಡ್ಬೋದಿತ್ತು. ಯಾರ ಜೊತೆ ಮೇಡಮ್? ಈಗ ಬಂದಿದ್ರಲ್ಲ ಇನ್ಸ್ಪೆಕ್ಟರ್ ಪ್ರತಾಪ್, ನೀನ್ ಅವ್ರ ಮನೆಗೆ ಹೋಗಿ ಕೆಲಸ ಮಾಡ್ಬೇಕಾಗಿರೋದು. ಸಾರಿ ಮೇಡಮ್, ನಾನು ಅವ್ರ ಮನೆಗೆ ಕೆಲ್ಸಕ್ಕೆ ಹೋಗಲ್ಲ. ಯಾಕ್ತಾರ ಅವ್ರ ಮನೆ ಕೆಲ್ಸಕ್ಕೆ ಹೋಗಲ್ಲ? ಅದು ಅದು ಆ ವ್ಯಕ್ತಿನ ಕಂಡ್ರೆ ನಂಗೆ ಸಿಟ್ಟು ಬರುತ್ತೆ. ದಯವಿಟ್ಟು ಅವ್ರ ಮನೆಗೆ ಮಾತ್ರ ಕಳಿಸ್ಬೇಡಿ. ಬೇರೆ ಯಾರ ಮನೇಲಾದ್ರೂ ಕೆಲಸ ಮಾಡ್ತೀನಿ. ಯಾಕೆ? ಅಂಥದ್ದೇನಾಗಿದೆ ಅವರಿಂದ? ಸಾರಿ ಮೇಡಮ್, ನನ್ಗ ವಿಚಾರ ಕೇಳ್ಬೇಡಿ. ನನಗೆ ಹೇಳಕ್ ಇಷ್ಟ ಇಲ್ಲ. ನಾನು ಈ ಆಶ್ರಮಕ್ಕೆ ಬರೋ ಯಾವ ಹೆಣ್ಮಕ್ಳದು ಅನುಭವ ಅಥವಾ ಹಿಂದಿನ ಕತೆನ ಕೇಳಲ್ಲ. ಅವ್ರ ಮುಂದಿನ ಜೀವನ ಚೆನ್ನಾಗಿರ್ಲಿ, ಚೆನ್ನಾಗಿ ಬಾಳ್ ಬದುಕ್ಲಿ ಅಂತ ನಾನು ಆಶ್ರಯ ಕೊಟ್ಟಿರೋದು. ನಿನ್ನ ವಿಷಯದಲ್ಲೂ ಅಷ್ಟೇ. ಈ ಇನ್ಸ್ಪೆಕ್ಟರ್ ತಾಯಿ ಜಾನ್ಕಮ್ಮ ತುಂಬಾ ಒಳ್ಳೆಯವರು. ಅವರಿಗೆ ಮೆಡಿಟೇಷನ್ನು ಮನೆ ಕೆಲಸ ಎರಡೂ ಮಾಡೋದಕ್ಕೆ ಒಬ್ರು ಬೇಕು. ನೀನದಕ್ಕೆ ಸೂಕ್ತ ಅಂತ ನಾನು ನಿನಗೆ ಹೇಳ್ತಾ ಇರೋದು. ಖಂಡಿತ ಮಾಡ್ತಾ ಇದ್ದೆ, ಅದು ಆ ಇನ್ಸ್ಪೆಕ್ಟರ್ ಮನೆ ಅಲ್ದೇ ಇದ್ದಿದ್ರೆ. ಯಾಕೆ? ಆ ಇನ್ಸ್ಪೆಕ್ಟರ್ ಕೂಡ ತುಂಬಾ ಒಳ್ಳೆಯವರು, ಒಳ್ಳೆ ಹೆಸರು ಮಾಡಿದ್ದಾರೆ. ಅದು ನಿಮ್ಗೆ. ನನ್ ಪಾಲಿಗವರು ತುಂಬಾ ಕೆಟ್ಟವರು. ಅವರಿಂದ ಅಂತದ್ ಏನ್ ಕೆಟ್ಟದಾಗಿದೆ ನಿನ್ಗೆ? ಸಾರಿ ಮೇಡಮ್, ನಾನು ಆ ವಿಷಯನ ಮರಿಬೇಕು ಅಂತಿದ್ದೀನಿ. ಮತ್ತೆ ಜ್ಞಾಪಿಸ್ಬೇಡಿ. ಆಯ್ತು, ನಾನಿನ್ನ ಆ ವಿಚಾರ ಕೇಳಲ್ಲ. ಆದ್ರೆ ನಾನು ಅವ್ರ ತಾಯಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಈಗ ಮಗನಿಗೂ ಮಾತು ಕೊಟ್ಬಿಟ್ಟಿದ್ದೀನಿ. ಅವರಿಬ್ಬರ ಮೇಲೂ ನನಗೆ ನಂಬಿಕೆ ಇದೆ. ನನ್ನ ಮಾತನ್ನ ನಾನು ಉಳಿಸ್ಕೋಬೇಕಾಗಿದೆ. ಅದಕ್ಕೆ ನೀನು ಇವತ್ತೇ ಅವ್ರ ತಾಯಿನ ಹೋಗು ನೋಡು. ಇವತ್ತೇ ಕೆಲಸ ಶುರು ಮಾಡು. ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಿನ್ನ ಮನಸ್ಸಿಗೆ ಏನಾದರೂ ತೊಂದರೆ ಆದ್ರೆ ನನಗೆ ಫೋನ್ ಮಾಡಿ ಹೇಳು. ನಾನು ಅವ್ರಿಗೆ ಹೇಳ್ಬಿಡ್ತೀನಿ ನಿಮ್ಮನೆಗೆ ಯಾರನ್ನೂ ಕೆಲಸ ಕಳ್ಸಕ್ಕಾಗಲ್ಲ ಅಂತ. ಅವಾಗ ನನಗೂ ಹೇಳಕ್ ಒಂದು ಕಾರಣ ಇರುತ್ತಲ್ವಾ? ಹಾಗಾದ್ರೆ ನಾನು ಹೋಗ್ಲೇಬೇಕಾ ಮೇಡಮ್? ಹೌದು, ಆದ್ರೆ ಇನ್ಸ್ಪೆಕ್ಟರ್ಗೋಸ್ಕರ ಅಲ್ಲ, ನನಗೋಸ್ಕರ, ನನ್ನ ತಾಯಿ ತರ ಇರೋ ಜಾನ್ಕಮ್ಮಂಗೋಸ್ಕರ. ಸರಿ ಮೇಡಮ್, ಅಡ್ರೆಸ್ ಕೊಡಿ, ನಾನು ಹೋಗ್ತೀನಿ. ದಟ್ಸ್ ಗುಡ್. ಗೊತ್ತಿಲ್ಲ, ನೋಡ್ಬೇಕು ಹೇಗಾಗತ್ತೆ ಅಂತ. ಹೊಸ ಲೆಕ್ಚರರ್ ಬೇರೆ ಬಂದಿದಾರಲ್ಲ. ಹೌದು. ನೀನ್ ಏನ್ ಮಾಡ್ತಿದ್ದೆ ಕ್ಲಾಸಲ್ಲಿ? ನಾನು ಬಂದಿದ್ದಿಲ್ಲ. ಕಾವ್ಯ, ರಾಜಿ, ನಾಳೆ ನಾನು ನಿಮ್ ಜೊತೆ ಬಸ್ಸಲ್ಲಿ ಬರಕ್ಕಾಗಲ್ಲ. ಒಂದ್ ಮನೇಲಿ ಬೆಳಿಗ್ಗೆನೆ ಕೆಲಸ ಮುಗಿಸಿ ಡೈರೆಕ್ಟಾಗಿ ಇಲ್ಲಿಗೆ ಬರ್ತೀನಿ. ಆಟ್ ಡ್ಯೂಟಿ ಬೇರೆ. ಏನು ಕೆಲ್ಸನಾ? ನೀನ್ ಯಾಕೆ ಕೆಲ್ಸಕ್ಕೆ ಹೋಗ್ಬೇಕು? ವಾರ್ಡನ್ ಹೇಳಿದ್ದಾರೆ, ಹೋಗ್ಲೇಬೇಕು. ಯಾರಿಂದ ನನ್ನ ಜೀವನದಲ್ಲಿ ಮರೆಯಕ್ಕಾಗ್ದಿರೋ ನೋವುಂಟಾಯ್ತೋ ಅವರ ತಾಯಿ ನೋವಿಗೆ ಎಣ್ಣೆ ಹಚ್ಚೋ ಕರ್ಮ ನಂದಾಗಿದೆ. ನೀನ್ ವಿಲ್ ಪವರ್ ಮತ್ತೆ ಕಾನ್ಫಿಡೆನ್ಸ್ ಜಾಸ್ತಿ ಕಣೆ. ಆಲ್ ದಿ ಬೆಸ್ಟ್ ಕಣೆ. ಥ್ಯಾಂಕ್ಸ್. ಟೈಮ್ ಆಯ್ತು, ಟ್ರೈನಿಂಗ್ ಕ್ಲಾಸಿಗೆ ಹೋಗೋಣ. ಹಾಯ್, ಗುಡ್ ಮಾರ್ನಿಂಗ್. ಹೆಣ್ಣು ಅಬಲೆಯಲ್ಲ, ಸ್ತ್ರೀ ಶಕ್ತಿ ಮಹಾಶಕ್ತಿ.
ಅಡಿಗೆ ಮನೆಯಿಂದ ಹಿಡಿದು ಮಂಗಳ ಗ್ರಹದವರೆಗೆ ಹೋಗಿರುವಂತಹ ತುಂಬಾ ಉದಾಹರಣೆಗಳನ್ನ ನಾವು ನೋಡ್ಬೋದು. ಕೌಶಲ್ಯಾಭಿವೃದ್ಧಿ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಕಂಪ್ಯೂಟರ್ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಗೊಬ್ಬರ ತಯಾರಿಕೆ ಇರ್ಬೋದು, ತಾವು ತೊಡಗಿಸ್ಕೊಂಡ್ರೆ ತಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ಹಾಗಾಗಿ ನಾಳೆ ಗೆಸ್ಟ್ ಲೆಕ್ಚರ್ ಒಬ್ರು ಬರ್ತಾ ಇದ್ದಾರೆ. ನೀವು ಅವ್ರ ಹತ್ರ ಟ್ರೈನಿಂಗ್ ತಗೊಂಡ್ರೆ ತಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ದಯವಿಟ್ಟು ನಾಳೆ ಬೆಳಿಗ್ಗೆ ತಾವೆಲ್ಲ ಬರ್ತೀರಾ ತಾನೆ? ಹೌದು ಸರ್. ನೀನು ನಿನ್ನೆ ವೃದ್ಧಾಶ್ರಮದಲ್ಲಿದ್ದವಳಲ್ವಾ? ಹೌದು, ನಮ್ ವಾರ್ಡನ್ ನಿಮ್ ತಾಯಿ ತಂಗಿನ ನೋಡ್ಕೊಳ್ಳೋದಿಕ್ಕೆ ನನ್ನನ್ನ ಇಲ್ಲಿ ಕಳ್ಸಿದ್ದಾರೆ. ಸರಿ. ಅಮ್ಮ, ಏನಪ್ಪ? ವೃದ್ಧಾಶ್ರಮದಿಂದ ಮನೆ ಕೆಲಸಕ್ಕೆ ಈ ಹುಡುಗಿನ ಕಳಿಸಿದ್ದಾರೆ. ನಿನ್ ಕೆಲಸ, ರಾಜಿ ಕೆಲಸ ಏನೇ ಇದೆ ಎಲ್ಲ ಈ ಹುಡುಗಿಗೆ ಹೇಳು. ನಮ್ ಕೆಲ್ಸ ಏನೋ ಸರಿ, ನಿನ್ ರೂಮ್ ಕೆಲ್ಸನೋ ಅವಳಿಗೆ ಹೇಳ್ಬಿಡಪ್ಪ. ಇಲ್ಲಮ್ಮ, ನಾನು ಈ ರೂಮ್ಗೆಲ್ಲ ಹೋಗಲ್ಲ. ನನ್ನ ರೂಮಿಗೆ ಬರೋ ಅವಶ್ಯಕತೆನೂ ಇಲ್ಲ. ಅಮ್ಮ, ನಿನ್ ಕೆಲಸ, ರಾಜಿ ಕೆಲಸ ಏನೇ ಇದೆ ಹೇಳು. ನನ್ನ ರೂಮ್ ಕ್ಲೀನ್ ಮಾಡೋದು, ಬಟ್ಟೆ ವಾಶ್ ಮಾಡೋದು ನನ್ನ ಕೆಲಸ ಎಲ್ಲ ನಾನೇ ಮಾಡ್ಕೋತೀನಿ. ಪ್ರತಿದಿನ ಅನ್ಪೂರ್ಣಮ್ಮ ಮಧ್ಯಾಹ್ನ ಊಟ ತಂದ್ಕೊಟ್ಟು ಹೋಗ್ತಾರೆ. ನನಗೆ ಸ್ಟೇಷನಿಗೆ ಟೈಮ್ ಆಯಿತು, ಕೊಡ್ತೀನಿ. ದಾರಿ ಬಿಡಮ್ಮ. ಬಾ ಅಮ್ಮ, ಕೂತ್ಕೋ ಬಾ. ಏನಮ್ಮ ನಿನ್ನ ಹೆಸರು? ತಾರಾ. ಹೆಸ್ರಿಗೆ ತಕ್ಕ ಹಾಗಿದ್ಯಮ್ಮ. ಮೊದಲು ನಮ್ಮ ಮನೇಲಿ ಎಲ್ಲೆಲ್ಲಿ ಏನೇನಿದೆ, ನೀನು ಏನೇನು ಕೆಲಸ ಮಾಡಬೇಕು ಅಂತ ಹೇಳ್ತೀನಿ. ಅಂದ್ಹಾಗೆ ನೀನು ಎಷ್ಟೊತ್ತಿರ್ತೀಯ ನಮ್ಮ ಮನೇಲಿ? 11 ಗಂಟೆಗೆ ಟ್ರೈನಿಂಗ್ ಕ್ಲಾಸ್ ಇದೆ, ಅಷ್ಟರಲ್ಲೆಲ್ಲ ಕೆಲಸ ಮುಗಿಸಿ ಹೋಗ್ತೀನಿ. ಓ, ಈಗಿನ್ನೂ 9 ಗಂಟೆ, ಇನ್ನೂ 2 ಅವರ್ ಟೈಮ್ ಇದೆ. ಮೊದಲು ಆ ರೂಮಲ್ಲಿ ನನ್ನ ಮಗಳು ರಾಜಿ ಮಲಗಿದ್ದಾಳೆ, ಅವಳನ್ನ ಎಬ್ಬಿಸ್ಬಿಟ್ಟು ಮುಖ ತೊಳ್ಕೊಳಕ್ಕೆ ಹೇಳಮ್ಮ. ಸರಿ ಅಮ್ಮ. ಕಂಬ್ಲಿನ್ ಮೇಲೆ ಮನೆ ಕೆಲ್ಸಕ್ ಬರಲ್ಲ ಅಂತ ಹೇಳಿದಾಳೆ. ಈಗ ನೀನೇ ಕಂಬ್ಲಿ, ನಾನ್ ಹೇಳ್ದಂಗ್ ಕೇಳ್ಬೇಕು. ಮನೆ ಕ್ಲೀನ್ ಮಾಡ್ಬೇಕು, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು, ಅಮ್ಮನ್ ಕೈ ಕಾಲ್ಗೆ ಎಣ್ಣೆ ಹಚ್ಬೇಕು, ಹಾಗೆ ನಂಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಡ್ಬೇಕು. ಆದ್ರೆ ಗಿಂಡ್ಬಾರ್ದು, ಗೊತ್ತಾಯ್ತಾ? ಗೊತ್ತಾಯ್ತು. ಹಾ, ನೀನ್ ಮಾತಾಡ್ತಾ ಇದೀಯಾ? ನೀನ್ ಮಾತಾಡ್ಸಿದ್ರೆ ನಾನ್ ಮಾತಾಡ್ಬೇಕಲ್ವಾ? ಗೊಂಬೆ ಮಾತಾಡಲ್ಲ, ಅದ್ರ ಹತ್ರ ಮಾತಾಡ್ತಿಯಲ್ಲ ಇಷ್ಟು ದೊಡ್ಡವಳಾಗಿ ಅಂತ ಎಲ್ರೂ ನನ್ನ ಪೆದ್ದಿ ಪೆದ್ದಿ ಅಂತ ಬೈತಾರೆ. ಆದ್ರೆ ನಾನ್ ನಿಂಗ್ ಬೈಯಲ್ಲ. ಹೌದಾ? ಹಾಗಾದ್ರೆ ನೀನ್ ತುಂಬಾ ಒಳ್ಳೆ ಕಂಬ್ಲಿ. ನೀನ್ ದಿನಾ ನಮ್ಮನೆ ಕೆಲ್ಸಕ್ ಬರ್ಬೇಕು, ಗೊತ್ತಾಯ್ತಾ? ಆಯ್ತು, ಬರ್ತೀನಿ. ನಾನ್ ಹೇಳ್ದಾಗೆ ಕೇಳಿದ್ರೆ ಮಾತ್ರ. ಆಯ್ತು, ಕೇಳ್ತೀನಿ. ಹಾಗಾದ್ರೆ ಹಿಂದೆ ತಿರುಗ್ ನೋಡು. ಹೇ, ನೀನ್ ಯಾರು? ನಾನೇ ಇಷ್ಟೊತ್ತು ಮಾತಾಡಿದ್ದು. ಹಾಗಾದ್ರೆ ಈ ಗೊಂಬೆ ಅಲ್ವಾ? ಬೊಂಬೆ ಮಾತಾಡಲ್ಲ. ನೀನು ಬೊಂಬೆ ಹತ್ರ ಹೇಳಿದನೆಲ್ಲ ನನಗ್ ಹೇಳು, ನಾನ್ ನಿಂಗ್ ಅದನ್ನ ತಂದ್ಕೊಡ್ತೀನಿ. ಹಾಗಾದ್ರೆ ನೀನ್ ನನಗ್ ಗಿಂಟೋದಿಲ್ಲ ತಾನೇ? ಖಂಡಿತ ಇಲ್ಲಮ್ಮ. ಹಾಗಾದ್ರೆ ನಂಗೆ ಬಿಸಿ ಬಿಸಿ ತಿಂಡಿ ಮಾಡ್ಕೊಡ್ತೀಯಾ? ಎಲ್ಲ ಮಾಡ್ಕೊಡ್ತೀನಿ, ಆದ್ರೆ ನಾನ್ ಹೇಳ್ದಾಗ ಕೇಳಿದ್ರೆ ಮಾತ್ರ. ಆಯ್ತು. ಸರಿ ನೋಡು, ಹೀಗೆಲ್ಲ ಪೆದ್ದಂಗ್ ಇರ್ಬಾರ್ದು. ನೀನು ದೊಡ್ಡ ಹುಡುಗಿ ಅಲ್ವಾ? ಕ್ಲೀನಾಗಿ ಸ್ನಾನ ಮಾಡಿ ತಲೆ ಬಾಚ್ಕೊಂಡಿರ್ಬೇಕು. ಓಕೆನಾ? ಬಾ ಹೋಗೋಣ. ಈ ಗೊಂಬೆಗೂ ಸ್ನಾನ ಮಾಡ್ಸೋಣ? ಬೊಂಬೆಗೆಲ್ಲ ಸ್ನಾನ ಮಾಡಿಸ್ಬಾರ್ದು ಪುಟ, ನೀನ್ ಸ್ನಾನ ಮಾಡ್ಬೇಕು. ಬಾ. ಇಲ್ಲೇ ಇರು, ಸ್ನಾನ ಮಾಡ್ಕೊಂಡ್ ಬರ್ತೀನಿ.